ದೆಹಲಿಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಆಗ್ತಾ ಇದ್ದ ಹಾಗೆ ಧರ್ಮಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಯುವಕನೊಬ್ಬ ಪೋಸ್ಟ್ ಹಾಕಿದ್ದ. ಯುವಕನ ಬಂಧನಕ್ಕೆ ಆಗ್ರಹಿಸಿ ಠಾಣೆ ಮುಂದೆ ಜನ ಜಮಾಯಿಸಿದ್ದಾರೆ. ಪೊಲೀಸರು ಹಾಗೂ ಯುವಕರ ನಡುವೆ ಈ ವೇಳೆ ಮಾತಿನ ಚಕಮಕಿ ಕೂಡ ಆಯಿತು. ಮೈಸೂರಿನ ಉದಯಗಿರಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ಯುವಕನನ್ನ ಬಂಧಿಸಲಾಗಿದೆ. ಈ ಮೂಲಕ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್ ಅಂತ ಪೊಲೀಸರು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಮೈಸೂರಿನ ಉದಯಗಿರಿಯಲ್ಲಿ ಆಗಿರೋದಿದು. ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಬಿಕಾಸ್ ಧರ್ಮಗಳ ವಿಚಾರ ಅಂತ ಬಂದಾಗ ಯಾವಾಗಲೂ ಅದು ಸೂಕ್ಷ್ಮವಾಗೇ ಇರುತ್ತೆ. ಯುವಕ ಯಾಕೆ ಹಂಗೆ ಮಾಡ್ದ ಅನ್ನೋದು ಒಂದು ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ನೋಡಿ, ಸ್ಟೇಷನ್ ಮುಂದೆ ಜಮಾಯಿಸಿರುವಂತಹ ಜನ, ಇಷ್ಟು ಜನ ಏಕಕಾಲಕ್ಕೆ ಅಲ್ಲಿ ಬಂದ್ಬಿಡ್ತಾರೆ. ಅಂದರೆ ಈ ಥರದ ವಿಚಾರಗಳಾಯಿತು ಅಂದ ತಕ್ಷಣ ಒಂದು 10-15 ನಿಮಿಷದಲ್ಲೇ ಎಲ್ಲರೂ ಸೇರ್ತಾರೆ. ಎಲ್ಲರದ್ದು ಬೇರೆ ಬೇರೆ ರೀತಿ ಆಗ್ರಹ ಇರುತ್ತೆ. ಪೊಲೀಸರಿಗೆ ರಿಯಲ್ ಚಾಲೆಂಜಲ್ಲಿ ಎದುರಾಯಿತು. ಫೈನಲಿ ಆ ಯುವಕ ಯಾರಿದ್ದ ಈ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗೋಕ್ಕೆ, ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಬಟ್ ಇಷ್ಟು ಜನರನ್ನ ಒಟ್ಟಿಗೆ ಅಷ್ಟೊತ್ತಲ್ಲಿ ಹೆಂಗೆ ಸೇರಿಸಿದ್ರು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ದೆಹಲಿಯಲ್ಲಿ ಬಿಜೆಪಿಗೆ ಗೆಲುವು ಸಿಕ್ತು ಅಂತ ಹೇಳಿ ನಾವು ಏನು ಮಾತಾಡಿದ್ರು ನಡೆದ್ಬಿಡುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ತಮ್ಮ ಗೆಲುವನ್ನು ಅವರು ಅನುಭವಿಸ್ಬೇಕು ಮತ್ತು ಅದ್ರ ಬಗ್ಗೆ ಮಾತಾಡ್ಬೇಕು, ಸರಿ. ಹಾಗಂತ ಧರ್ಮಗಳ ವಿಚಾರದಲ್ಲಿ ಕೈ ಹಾಕೋದು ಅಥವಾ ಇನ್ನೊಬ್ಬರಿಗೆ ಘಾಸಿ ಆಗೋ ರೀತಿ ಮಾತನಾಡೋದು ಸರಿನಾ? ಅದು ಯಾರೇ ಆಗಿರಲಿ, ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ, ತಪ್ಪದು. ಬಟ್ ಹಾಗಂತ ಏಕಾಏಕಿ ಸ್ಟೇಷನ್ ಮುಂದೆ ಜನ ಜಮಾಯಿಸುವಂತಹ ಸಂಪ್ರದಾಯ ಇದೆಯಲ್ಲ, ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಏನಾಗಂಗಿಲ್ಲ, ಸ್ಟೇಷನ್ ಮುಂದೆನೇ ಮುತ್ತಿಗೆ ಹಾಕ್ಬಿಡೋದು. ಅದೊಂದು ಸ್ಟೇಷನ್ನು, ಅದಕ್ಕೊಂದು ಮರ್ಯಾದೆ ಇರುತ್ತೆ. ಪೊಲೀಸರಿಗೆ ಗೊತ್ತಿದೆ ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಇವರೆಲ್ಲ ಸೇರಿ ಪೊಲೀಸರಿಗೇನು ಪಾಠ ಮಾಡಬೇಕಾಗಿಲ್ಲ. ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರು ಪರಿಸ್ಥಿತಿಯನ್ನು. ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ.